ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಬೇಕರಿಯಲ್ಲಿ ಸಿಗುವಂತಹ ಖಾರೆ ಬಿಸ್ಕಿಟ್ ಅನ್ನ ಮನೆಯಲ್ಲಿ ಸುಲಭವಾಗಿ ನೀವು 1 ಕಪ್ ಮೈದಾ ಹಿಟ್ಟದಿಂದ ಬಹಳಷ್ಟು ಖಾರೆಯನ್ನ ಮಾಡ್ಕೋಬಹುದ್ರಿ. ಚಾ ಜೊತೆ ಅಂತೂ ತುಂಬಾ ಚೆನ್ನಾಗಿರ್ತೈತ್ರಿ ತಿನ್ನಕ್ಕ. ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಮೊದ್ಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡೇನ್ರಿ. ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಒಂದ್ ಸ್ವಲ್ಪ ಅಜ್ವೈನ ಕೈಯಿಂದ ಸ್ವಲ್ಪ ಬಿಟ್ರಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೇನ್ರಿ. ಅಜ್ವೈನ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾವ್ರಿ ಟೇಸ್ಟ್. ಹಾಗೆ ಅದಕ್ಕೆ 2 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಏನ್ ಮಾಡ್ಬೇಕ್ರಿ, ಹಿಟ್ಟನ್ನ ಕಲ್ಸ್ಕೊಬೇಕ್ರಿ. ಚೆನ್ನಾಗಿ ಏನಾಗ್ಬೇಕ್ರಿ, ಸ್ವಲ್ಪ ಗಟ್ಟಿ ಆಗೋರು ಹಿಟ್ಟನ್ನ ನಾವು ನಾದ್ಕೋಬೇಕ್ರಿ. ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕ್ರಿ. ತುಂಬಾ ಕ್ರಿಸ್ಪಿ ಆಗಿ ಬರ್ತಾವ್ರಿ, ಲೇಯರ್ ಲೇಯರ್ ತರ ರೀ. ನೀವು ಬೇಕರಿಯಲ್ಲಿ ಸಿಗುವಂತಹ ಖಾರಿ ಮನೇಲಿ ಇಷ್ಟು ಸುಲಭವಾಗಿ ಮಾಡ್ಕೋಬಹುದ್ರಿ. ಕೇವಲ 1 ಕಪ್ ಮೈದಾ ಹಿಟ್ಟದಿಂದ ಬಹಳಷ್ಟು ಖಾರೆಯನ್ನ ನಾವು ಮಾಡ್ಕೋಬಹುದ್ರಿ. ನೋಡ್ರಿ, ಹಿಟ್ಟನ್ನ ಈ ತರ ಚೆನ್ನಾಗಿ ನಾದ್ಕೋಬೇಕ್ರಿ. ಸ್ವಲ್ಪ ಎಣ್ಣೆನು ಕೂಡ ಹಚ್ಚಿ ಏನ್ ಮಾಡ್ಬೇಕ್ರಿ, ಒಂದ್ 15 ನಿಮಿಷ ನೆನ್ಯಾಕ್ ಇಡ್ಬೇಕ್ರಿ. ನಾನಿಲ್ರಿ ಹಿಟ್ಟನ್ನ ಚೆನ್ನಾಗಿ ಕಲ್ಸೇನ್ರಿ. ಎಣ್ಣೆ ಸ್ವಲ್ಪ ಹಚ್ಚಿ ಈಗ ಮುಚ್ಚಳನ ಮುಚ್ಚಿ ಒಂದ್ ಸ್ವಲ್ಪ 15 ನಿಮಿಷ ನೆನ್ಯಾಕ್ ಬಿಡೋಣ್ರಿ. ಹಾಗೆ ಇಲ್ಲಿ ಒಂದ್ ಬೌಲ್ಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಮೈದಾ ಹಿಟ್ಟು, 1 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್, ಅದಕ್ಕೆ 2 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನಿಲ್ರಿ ಪೇಸ್ಟ್ ಅನ್ನ ರೆಡಿ ಮಾಡ್ಕೋತೇನ್ರಿ. ನೀವು ಇನ್ನೊಂದ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕೋಬಹುದ್ರಿ. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಚೆನ್ನಾಗಿ ಏನಾಗ್ತಾವ್ರಿ, ಕ್ರಿಸ್ಪಿಯಾಗಿ ಬರ್ತಾವ್ರಿ. ಅದ್ರ ಪೇಸ್ಟ್ ಗಟ್ಟಿಯಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ ರೆಡಿ ಮಾಡಿ ಇಟ್ಕೊಂಡ್ರಿ ನಾವು. ನೋಡ್ರಿ, ಈಗ ರೆಡಿ ಆಗೈತ್ರಿ. ಹಿಟ್ಟು ಕೂಡ ಒಂದ್ 15 ನಿಮಿಷ ಚೆನ್ನಾಗಿ ನೆನ್ಯಾಕ್ ಬಿಡೋದ್ರಿ. ಈ ತರ ಪ್ಲೇಟ್ ಮುಚ್ಚಿ. ಹಿಟ್ಟು ಕೂಡ ಚೆನ್ನಾಗಿ ನೆಂದೈತ್ರಿ. ಈಗ ನಾವೇನ್ ಮಾಡೋದ್ರಿ, ಮತ್ತೊಮ್ಮೆ ಈ ತರ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಯಾಗಿ ನಾವು ಮಾಡ್ಕೊಂಡ್ರಿ. ನಾವು ಎಷ್ಟು ಲೇಯರ್ ಮಾಡ್ತೇವಲ್ರಿ ಅಷ್ಟು ಚೆನ್ನಾಗಿ ನಾವು ಖಾರಿ ಬಿಸ್ಕಿಟ್ ಅನ್ನ ಮಾಡ್ಕೋಬಹುದ್ರಿ. ನೋಡ್ರಿ, ನಾನು ಇನ್ನೊಮ್ಮೆ ಈ ತರ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೊಂಡೇನ್ರಿ. ನಾನಿಲ್ಲಿ ಒಂದ್ ಮೀಡಿಯಂ ಸೈಜ್ 4 ಉಂಡೆ ತರ ಮಾಡ್ಕೊಂಡು ಚಪಾತಿ ಯಾವ ರೀತಿ ಲಟ್ಸ್ತಿರಲ್ಲ ಆ ತರ ನೀವು ಲಟ್ಸ್ಕೋಬೇಕ್ರಿ. ತುಂಬಾ ತೆಳುವಾಗಿ ಲಟ್ಸ್ಬೇಕ್ರಿ. ಎಷ್ಟಾಗುತ್ತಲ್ರಿ ಅಷ್ಟು ತೆಳುವಾಗಿ ಲಟ್ಸಿದ್ರಂದ್ರಿ ಲೇಯರ್ ಲೇಯರ್ ತರ ತುಂಬಾ ಕ್ರಿಸ್ಪಿ ಆಗಿ ಬರ್ತಾವ್ರಿ. ಅದಕ್ಕ ನಾವ ಚಪಾತಿ ತರ ನೋಡ್ರಿ ರೌಂಡ್ ಆಗಿ ಫುಲ್ ತೆಳುವಾಗ್ಬೇಕ್ರಿ. ಆ ತರ ನೀವು ಲಟ್ಸ್ಕೋಬೇಕ್ರಿ. ಎಲ್ಲಾನು ಇದೇ ತರ ನೀವ್ ಏನ್ ಮಾಡ್ಬೇಕ್ರಿ, ಇದೇ ತರ ಎಲ್ಲಾನು ಲಟ್ಸಿ ಒಮ್ಮೆಲೆ ಇಟ್ಕೋಬೇಕ್ರಿ. ನೀವು ಇದಕ್ಕಿಂತ ಚಿಕ್ಕದು ಮಾಡ್ಕೋಬಹುದ್ರಿ. ನೀವು ಎಷ್ಟು ಜಾಸ್ತಿ ಲೇಯರ್ ಮಾಡ್ತಾರಲ್ರಿ ಅಷ್ಟು ಲೇಯರ್ ಲೇಯರ್ ತರ ತುಂಬಾ ಚೆನ್ನಾಗ್ ಬರ್ತಾವ್ರಿ. ನೋಡ್ರಿ, ಈ ರೀತಿಯಾಗಿ ತೆಳುವಾಗಿ ನೀವು ಚಪಾತಿ ತರ ಲಟ್ಸ್ಕೋಬೇಕ್ರಿ. ಅದೇ ರೀತಿನ ಎಲ್ಲಾನು ಲಟ್ಸಿ ಇಟ್ಕೊಂಡೇನ್ರಿ. ಈಗ ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದ್ಯಲ್ರಿ ಪೇಸ್ಟ್, ಈ ತರ ನಾವು ಎಲ್ಲಾ ಕಡೆನು ಈ ತರ ರೀ ಸ್ಪ್ರೆಡ್ ಮಾಡ್ಬೇಕ್ರಿ. ಈ ತರ ಎಲ್ಲಾ ಕಡೆನು ಚೆನ್ನಾಗಿ ಹಚ್ಚಿ ಏನ್ ಮಾಡ್ಬೇಕ್ರಿ, 1 by 1 ನಾವ್ ಈಗ ಏನ್ ಲಟ್ಸಿ ಇಟ್ಕೊಂಡಿದ್ಯಲ್ರಿ ಚಪಾತಿ ತರ ಎಲೆ, ಅವನ್ನ ಏನ್ ಮಾಡ್ಬೇಕ್ರಿ 1 by 1 ನಾವ ಹಾಕೋತ ಹೋಗ್ಬೇಕ್ರಿ. ಅದಕ್ಕ ಮೇಲ್ಗಡೆ ಸ್ವಲ್ಪ ನಾನಿಲ್ರಿ ಹಿಟ್ಟನ್ನ ಹಾಕೊಂಡೇನ್ರಿ. ಹಿಟ್ಟ ಹಾಕೊಂಡು ಮತ್ತೊಂದ್ ಏನ್ ಲಟ್ಸಿ ಇಟ್ಕೊಂಡಿದ್ಯಲ್ರಿ ಚಪಾತಿ, ಮತ್ತೆ ಅದ್ರ ಮೇಲ್ಗಡೆ ಹಚ್ಕೊಟ್ಟು ಅದ ಪ್ರೊಸೀಜರ್ ರೀ. ಏನ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಹಚ್ಚಿ ಮತ್ತೊಂದ್ ಸ್ವಲ್ಪ ನೀವು ಹಿಟ್ಟನ್ನ ಉದುರಿಸ್ಬೇಕು ಮೇಲ್ಗಡೆ. ಮತ್ತೊಂದ್ ಹಾಕಿ ಈಗ 1 by 1 ಲೇಯರ್ ನೀವು ಈ ತರ ರೆಡಿ ಮಾಡ್ಕೋಬೇಕ್ರಿ. ಅದೇನ ಸೈಜ್ ಒಂದೇ ತರ ಇರ್ಬೇಕಲ್ರಿ. ಆಮೇಲೆ ನೀವು ಸೈಡ್ ಎಕ್ಸ್ಟ್ರಾ ಆಗಿದ್ದನ್ನ ಕಟ್ ಮಾಡ್ಕೊಂಡ್ರಿ ಏನ್ ಮಾಡ್ಕೋದ್ರಿ, ಫ್ರೈ ಮಾಡ್ಕೋಬಹುದ್ರಿ. ಇದೇ ರೀತಿ ಎಲ್ಲಾನು 1 by 1 ನಾವ್ ಏನ್ ಮಾಡ್ಬೇಕ್ರಿ, ಅದೇನ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ ಹಚ್ಚಿ ಆಮೇಲೆ ಸ್ವಲ್ಪ ಏನ್ ಮಾಡುದ್ರಿ, ಹಿಟ್ಟನ್ನ ಹಾಕಿ ಎಲ್ಲಾನು ಹಚ್ಕೊಂಡೇನ್ರಿ. ಈಗ ನಾನಿಲ್ರಿ ಸೈಡ್ ದಿಂದ ಈ ತರ ರೀ ಎರಡೂನ ತರ ಕ್ಲೋಸ್ ಮಾಡಿ ಆಮೇಲೆ ಸ್ವಲ್ಪ ಮತ್ ಪೇಸ್ಟ್ ಮಾಡಿದ್ವಲ್ರಿ ಪೇಸ್ಟ್ ಹಚ್ಕೊಂಡು ಮತ್ತೆ ಈ ಎರಡು ಬದಿಲಿ ಈ ತರ ರೀ ಕ್ಲೋಸ್ ಮಾಡ್ಬೇಕ್ರಿ. ನೋಡ್ರಿ, ಇಲ್ಲಿಯೂ ಕೂಡ ಹಚ್ಚಿ ಈಗ ಏನ್ ಮಾಡ್ತೇನ್ರಿ, ಒಂದ್ ಸೈಡ್ ಈ ಕಡೆ ಮಡ್ಚ್ಕೊಂಡೇನ್ರಿ. ಆ ಕಡೆಯಿಂದ ಸೈಡ್ದು ಈ ತರ ಮೇಲ್ಗಡೆ ಮಡಿಸ್ಬಿಟ್ರಂದ್ರಿ ಇವ್ದು ಏನಾಗ್ತೈತ್ರಿ, ತುಂಬಾ ಲೇಯರ್ ಲೇಯರ್ ತರ ರೀ ಖಾರೆ ಬಿಸ್ಕಿಟ್ ರೆಡಿ ಆಗ್ತಾವ್ರಿ. ನೋಡ್ರಿ, ಪ್ರೆಸ್ ಮಾಡಿ ಈ ತರ ರೀ ನಾವು ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಂಡು ಏನ್ ಮಾಡ್ಬೋದ್ರಿ, ಈಗ ಮತ್ತೆ ಲಟ್ಸ್ಬೇಕ್ರಿ. ಎಷ್ಟ್ರಿ, ಪೂರ್ತಿ ತೆಳುವಾಗಿ ಅಲ್ರಿ, ಮೀಡಿಯಂ ಆಗಿ ಸ್ವಲ್ಪ ದಪ್ಪ ಇರ್ಬೇಕ್ರಿ. ಆ ರೀತಿ ನೀವು ಈ ತರ ಲಟ್ಸ್ಕೋಬೇಕ್ರಿ. ಈಗ ಅಂದ್ರೆ ಏನಾಗ್ತಾವ್ರಿ, ಚೆನ್ನಾಗಿ ಫ್ರೈ ಆಗ್ತಾವ್ರಿ. ನೋಡ್ರಿ, ನಾನಿಲ್ರಿ ಈ ತರ ಲಟ್ಸ್ಕೋತೇನ್ರಿ. ಹಿಟ್ಟ ಹಾಕೋ ಅವಶ್ಯಕತೆ ಇಲ್ರಿ, ಚೆನ್ನಾಗ್ ಬರ್ತಾವ್ರಿ. ನೋಡ್ರಿ, ಈ ಅಳತೆಯಲ್ಲಿ ಇರ್ಬೇಕ್ರಿ, ಸ್ವಲ್ಪ ದಪ್ಪ ಇರ್ಬೇಕ್ರಿ. ಆಮೇಲೆ ನಾವಿಲ್ರಿ ಈ ತರ ನಮ್ಗ ಯಾವ ಶೇಪ್ ಅಲ್ಲಿ ಬೇಕಲ್ರಿ ಅಷ್ಟ ಮೀಡಿಯಂ ಸೈಜ್ ಅಲ್ಲಿ ನಾನಿಲ್ರಿ ಕಟ್ ಮಾಡಿ ಇಟ್ಕೋತೇನ್ರಿ. ಎಲ್ಲಾನು ಅದೇ ರೀತಿಲಿ ಸೈಡ್ ಏನ್ ಎಕ್ಸ್ಟ್ರಾ ಇರ್ತೈತಲ್ರಿ ಅದನ್ನ ತೆಗೆದ್ಬಿಟ್ಟು ಆಮೇಲೆ ಏನ್ ಮಾಡುದ್ರಿ, ಸ್ಕ್ವೇರ್ ಆಗಿ ನಾನಿಲ್ರಿ ಕಟ್ ಮಾಡಿ ಇಟ್ಕೋತೇನ್ರಿ. ನೋಡ್ರಿ, ಇದೇ ರೀತಿ ಎಲ್ಲಾನು
ಕಟ್ ಮಾಡಿ ಇಟ್ಕೊಂಡೇನ್ರಿ, ಸೈಡ್ದು ಎಲ್ಲ ತೆಗ್ದೇನ್ರಿ. ನಾನಿಲ್ಲಿ ಒಂದ್ ತೋರಿಸ್ತಾ ಇದೀನ್ರಿ, ಈ ಅಳತೆಯಲ್ಲಿ ಇರ್ಬೇಕ್ರಿ ದಪ್ಪ, ಅಂದ್ರ ಕರೆಕ್ಟ್ ಆಗಿ ಬರ್ತಾವ್ರಿ. ಈಗ ಎಣ್ಣೆನು ಬಿಸಿ ಮಾಡಕ್ ಇಟ್ಕೊಂಡೇನ್ರಿ. ಈಗ ಎಲ್ಲಾನು ಏನ್ ಮಾಡುದ್ರಿ, ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವ್ ಏನ್ ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ಎರಡು ಬದಿಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಈ ತರ ಮಾಡೋದನ್ನೇ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೋಡ್ರಿ ಎಷ್ಟ್ ಚಂದ ಎಣ್ಣಿ ಒಳಗ ಉಬ್ಬಾಕತ್ತಾವ್ರಿ ಅವ್ರ. ಅಂದ್ರ ಏನಾಗ್ತಾವ್ರಿ, ಲೇಯರ್ ಲೇಯರ್ ತರ ತುಂಬಾ ಕ್ರಿಸ್ಪಿ ಆಗಿ ಏನಾಗ್ತಾವ್ರಿ, ನಾವು ಖಾರಿಯನ್ನ ಮಾಡ್ಕೋಬಹುದ್ರಿ. ಕಲರ್ ಕೂಡ ಚೇಂಜ್ ಆಗಿದಾವ್ರಿ. ನೋಡ್ರಿ ಈಗ ಈ ಕಲರ್ ಚೇಂಜ್ ಆದ ಕೂಡಲೇ ನಾವ್ ಇದನ್ನ ಸೈಡ್ ತೆಗೆದು ಇಟ್ಕೊಂಡ್ರಿ. ಪರ್ಫೆಕ್ಟ್ ಆಗಿ ಬೇಕರಿ ಸ್ಟೈಲ್ ಅಲ್ಲಿ ನಾವು ಖಾರಿಯನ್ನ ಮಾಡ್ಕೋಬಹುದ್ರಿ. ಅಷ್ಟು ತುಂಬಾ ಕ್ರಿಸ್ಪಿ ಆಗಿ ತುಂಬಾ ರುಚಿಯಾಗಿ ಬರ್ತಾವ್ರಿ. ಬಿಸಿ ಬಿಸಿ ಚಾ ಜೊತೆ ಇದನ್ನ ಈವ್ನಿಂಗ್ ಟೈಮ್ ಒಂದ್ಸಲ ನೀವು ಮಾಡಿ ನೋಡ್ರಿ. ಮನೇಲಿ ಈ ತರ ಮಾಡಿ ಇಟ್ಕೊಂಡ್ರಿ ಮಕ್ಕಳಿಗೂ ತಿಂತಾರಿ. ಈ ತರ ನೀವು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದ್ರಿ. ನೋಡ್ರಿ ಎಷ್ಟ್ ಚೆನ್ನಾಗಿ ಉಬ್ಬಿದಾವ್ರಿ, ಲೇಯರ್ ಲೇಯರ್ ತರ ಮತ್ತೆ ಕ್ರಿಸ್ಪಿಯಾಗಿ ಕೂಡ ಬಂದಾವ್ರಿ. ಇದನ್ನ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋರಿ. ಸಂಜೆ ಹೊತ್ತ ಚಾ ಜೊತೆ ಅಂತೂ ಬಾಳ್ ಮಸ್ತ್ ಇರ್ತಾವ್ರಿ. ನಾನಿಲ್ರಿ ಒಂದ್ ಮುರಿದ್ ತೋರಿಸ್ತಾ ಇದ್ದೇನೆ ನೋಡ್ರಿ, ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬಂದವ್ರಿ. ಈ ರೀತಿಯಾಗಿ ಬೇಕರಿ ಸ್ಟೈಲ್ ಅಲ್ಲಿ ನೀವು ಖಾರಿಯನ್ನ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡಿಕೊಂಡು ನೋಡ್ರಿ. ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿ ಒಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.